ಸುಮಾರು ಕಾಂಪೊನೆಂಟ್ಸ್ ಅದಾವೆ. ಅಂದರೆ ರಕ್ತದ ವಿಧಗಳು. ರಕ್ತದ ವಿಧಗಳನ್ನು ಮೇನ್ ಆಗಿ 2 ಪಾರ್ಟ್ಸ್ ಮಾಡ್ಯಾರ. ಅಂದ್ರೆ ಲೈಕ್ ಬ್ಲಡ್ ಪ್ಲಾಸ್ಮಾ ಆ್ಯಂಡ್ ಬ್ಲಡ್ ಎಲಿಮೆಂಟ್ಸ್ ಅಂತ. ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್ ಅಂತಂದ್ರೆ ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್ 2 ಪಾರ್ಟ್ಸ್ ಅದ. ಬ್ಲಡ್ ಎಲಿಮೆಂಟ್ಸ್ 45% ಇರ್ತೈತಿ, ಇದು 55% ಇರ್ತೈತಿ. 55% ಬ್ಲಡ್ ಪ್ಲಾಸ್ಮಾ ಇರುತ್ತೆ, ಉಳಿದಿದ್ದು ಏನು ಡಿಫ್ರೆಂಟ್ ಎಲಿಮೆಂಟ್ಸ್ ಅದಾವಲ್ಲ ಅವು 45% ಇರ್ತಾವೆ. ಆ ಬ್ಲಡ್ ಎಲಿಮೆಂಟ್ಸ್ ಒಳಗೆ RBC WBC ಪ್ಲೇಟ್ಲೆಟ್ಸ್ ಅವೆಲ್ಲ ಬರ್ತಾವೆ. ನೆಕ್ಸ್ಟ್ ನೋಡೋಣ. ಬ್ಲಡ್ ನಿಮ್ಗೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು. ಬ್ಲಡ್ ಟ್ರಾನ್ಸ್ಫ್ಯೂಷನ್, ಇದು ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್. ನೆಕ್ಸ್ಟ್ ಬ್ಲಡ್ ಪ್ಲಾಸ್ಮಾದಾಗ ಏನೆಲ್ಲ ಬರ್ತಾವೆ? ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್, ವಾಟರ್ ಆ್ಯಂಡ್ ಅದರ್ ಸಾಲ್ಯೂಟ್. ಪ್ರೋಟೀನ್, ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್ 7% ಇರ್ತೈತಿ. 7% ಪ್ರೋಟೀನ್ ಇರ್ತೈತಿ. ಲೈಕ್ 91% ವಾಟರ್ ಇರ್ತೈತಿ. ಉಳಿದಿದ್ದ ಸಾಲ್ಯೂಟ್, ಅದರ್ ಸಾಲ್ಯೂಟ್ ಲೈಕ್ ವೇಸ್ಟ್ ಎಕ್ಸ್ಕ್ರೇಟರೀಸ್ ಏನು ಎಲಿಮೆಂಟ್ಸ್ ಇರ್ತಾವಲ್ಲ ಅವೆಲ್ಲ ಅದರ್ ಸಾಲ್ಯೂಟ್. ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇವೆಲ್ಲ ಅದರ್ ಸಾಲ್ಯೂಟ್ಸ್ ಎಲ್ಲ 1.5% ಇರ್ತೈತಿ. ಪ್ರೋಟೀನ್, ವಾಟರ್ ಆ್ಯಂಡ್ ಅದರ್ ಸಾಲ್ಯೂಟ್ ಇದ್ಯಾವುದು ಬ್ಲಡ್ ಪ್ಲಾಸ್ಮಾ. ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್ 7%, ವಾಟರ್ 91% ಆ್ಯಂಡ್ ಅದರ್ ಸಾಲ್ಯೂಟ್ 1.5%. ಈ ಪ್ಲಾಸ್ಮಾದಲ್ಲಿ ಪ್ರೋಟೀನ್ ಆಯಿತು. ಪ್ರೋಟೀನಲ್ಲಿ ಮತ್ತು ಯಾವೆಲ್ಲ ಪ್ರೋಟೀನ್ಸ್ ಅದಾವೆ? ಪ್ರೋಟೀನ್ ಮೀನ್ಸ್ ಪ್ಲಾಸ್ಮಾ ಪ್ರೋಟೀನ್ಸ್. ಪ್ರೋಟೀನ್ ಮೀನ್ಸ್ ಪ್ಲಾಸ್ಮಾ ಪ್ರೋಟೀನ್. ಪ್ಲಾಸ್ಮಾ ಪ್ರೋಟೀನ್ಸ್ ಯಾವ್ಯಾವ? ಅಲ್ಬುಮಿನ್, ಗ್ಲೋಬುಲಿನ್, ಫೈಬ್ರಿನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಈ 4 ಏನದಾವಲ್ಲ ಪ್ಲಾಸ್ಮಾ ಪ್ರೋಟೀನ್ಸ್. ಎಷ್ಟು ಪರ್ಸೆಂಟೇಜ್ ಅದಾವ? 54% ಅಲ್ಬುಮಿನ್ ಐತಿ, 34% ಗ್ಲೂಕೋಗೋನ್ ಐತಿ, ಗ್ಲೋಬುಲಿನ್ ಐತಿ, ಫೈಬ್ರಿನೋಜನ್ 7% ಐತಿ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಉಳಿದೈತು. ಈ ಫೈಬ್ರಿನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇವೆಲ್ಲ ಪರ್ಟಿಕ್ಯುಲರ್ ಅದರದ್ದೇ ಆದ ಓನ್ ಫಂಕ್ಷನ್ಸ್ ಅದಾವ, ಅದಕ್ಕೆ ಅವು ಹೆಲ್ಪ್ ಮಾಡ್ತಾವೆ. ಫೈಬ್ರಿನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ನಿಮ್ಗೆ ಕ್ಲಾಟ್ ಆಗೋದ್ರಾಗ ಹೆಲ್ಪ್ ಮಾಡೋದ್ರಾಗ ಇವೆಲ್ಲ ಎಲಿಮೆಂಟ್ಸ್ ಹೆಲ್ಪ್ ಮಾಡ್ತಾವೆ. ಲೈಕ್ ಈ ಎಲ್ಲ ಥಿಂಗ್ಸ್ ಏನದ ಬ್ಲಡ್ ಪ್ಲಾಸ್ಮಾ. ನೆಕ್ಸ್ಟ್ ಗೋಯಿಂಗ್ ಟು ದಿ ಬ್ಲಡ್ ಎಲಿಮೆಂಟ್ಸ್. ಇಲ್ಲಿವರೆಗೆ ಗೊತ್ತಾಯ್ತು ಸ್ಟೂಡೆಂಟ್ಸ್. ಬ್ಲಡ್ ಪ್ಲಾಸ್ಮಾ ಒಳಗೆ ಇದು ಹೋಲ್ ಬ್ಲಡ್ ಒಳಗೆ 55% ಪ್ಲಾಸ್ಮಾನೇ ಇರ್ತದೆ. ಈ ಪ್ಲಾಸ್ಮಾದಾಗ ಮತ್ತೇನು